ಆತ್ಮೇರೆ ಇವಾಗ ನಾವು ಇಲ್ಲಿ ನಿಂತಿರ್ತಕ್ಕಂಥ ಒಂದು ಸ್ಥಳ ಇದು ಹುಕ್ಕೇರಿ ತಾಲೂಕಿನ ಬೋರ್ಗಲ್ ಗ್ರಾಮ ಹಾಗೂ ಚಿಕ್ಕೋಡಿ ತಾಲೂಕಿನ ಮೊದಲಟ್ಟಿ ವ್ಯಾಪ್ತಿ ಹಾಗೂ ಬೋರ್ಗಲ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಈ ಒಂದು ಸ್ಥಳದಲ್ಲಿ ಸುಮಾರು ದಿನಗಳಿಂದ ಇಲ್ಲಿ ದನಗಳನ್ನು ತಂದು ಹಾಕ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ನಡೆದಿದೆ. ಸುಮಾರು 1 ವರ್ಷದ ಹಿಂದೆ ಕೂಡ 4 ದನಗಳು ಇಲ್ಲಿ ಬಿದ್ದು ಕೊಳೆತು ಹೋಗಿ ದುರ್ಗಂಧ ವಾಸನೆ ಇದ್ದಾಗ ಸಂಬಂಧಪಟ್ಟ ಇಲಾಖೆಗೆ ನಾವು ತಿಳಿಸಿದರೂ ಕೂಡ ಯಾರೂ ಈ ಕಡೆ ಗಮನ ಹರಿಸಲಿಲ್ಲ. ಇದೇ ರೀತಿ ಸುಮಾರು 2 ಲಕ್ಷ ರೂಪಾಯಿ ಮೇಲ್ಪಟ್ಟು ದಿನಾಂಕ ಮುಗಿದಿರತಕ್ಕಂತಹ ಚಾಕ್ಲೇಟ್ ಬಿಸ್ಕೆಟ್ ಈ ಒಂದು ಕೂಡ ಜಮೀನು ಸರ್ವೆ ನಂಬರ್ 310/1ರಲ್ಲಿ ಬಿದ್ದರೂ ಕೂಡ ಪೊಲೀಸ್ ಇಲಾಖೆಗೆ ತಿಳಿಸಿದರೂ ಕೂಡ ಯಾವುದೇ ಪೊಲೀಸ್ ಇಲಾಖೆ ಆಗಲಿ ಆರೋಗ್ಯ ಇಲಾಖೆಯವರಿಗೆ ಸಂಬಂಧಪಟ್ಟವರು ಯಾವುದೇ ರೀತಿಯ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಇದೇ ರೀತಿ ಇವತ್ತಿನ ದಿವಸ ಇಲ್ಲಿ ಕೂಡ ಒಂದು ಘಟನೆ ನಡೆದಿದೆ. ಸುಮಾರು 4 ಎಮ್ಮೆಗಳನ್ನು ಇಲ್ಲಿ ತಂದು ಬಿಸಾಕಿ ಹೋಗಿರ್ತಕ್ಕಂಥ ಒಂದು ದೃಶ್ಯವನ್ನು ನೀವೆಲ್ಲರೂ ಈಗ ನೋಡ್ತಾ ಇರ್ಬೋದು. ಇದು ಬೆಳಗ್ಗೆ ಸಾರ್ವಜನಿಕರು ನಮ್ಮ ಗಮನಕ್ಕೆ ತೆಗೆದುಕೊಂಡು ಬಂದರು. 4 ಎಮ್ಮೆಗಳು ಈ ಸ್ಥಳದಲ್ಲಿ ಬಿಸಾಕಿ ಹೋಗಿದ್ದಾರಂತ. ಇದು ಪದೇ ಪದೇ ಈ ರೀತಿ ಈ ಒಂದು ಸ್ಥಳದಲ್ಲಿ ನಡೀತಾ ಇರೋದರಿಂದ ಸಂಬಂಧಪಟ್ಟ ಇಲಾಖೆಯವರು ಇದರ ಮೇಲೆ ಸೂಕ್ತವಾದ ಒಂದು ಕ್ರಮವನ್ನು ತೆಗೆದುಕೊಳ್ಬೇಕು. ಆರೋಗ್ಯ ಇಲಾಖೆಯವರಾಗಲಿ ಹಾಗೂ ಲೋಕೋಪಯೋಗಿ ಇಲಾಖೆಯವರಾಗಲಿ ಹಾಗೂ ಪೊಲೀಸ್ ಸಿಬ್ಬಂದಿಗಳಾಗಲಿ ತಕ್ಷಣ ಈ ಒಂದು ಸ್ಥಳಕ್ಕೆ ಬಂದು ಪದೇ ಪದೇ ಇದೇ ಸ್ಥಳದಲ್ಲಿ ಇಂತಹ ಒಂದು ದುರ್ಘಟನೆಗಳ ನಡೀಲಿಕ್ಕೆ ಕಾರಣವೇನು, ಇದನ್ನು ಮಾಡತಕ್ಕಂತಹ ವ್ಯಕ್ತಿಗಳ ಮೇಲೆ ಒಂದು ಸೂಕ್ತವಾದ ಒಂದು ಕ್ರಮವನ್ನು ಜರುಗಿಸಬೇಕು. ಯಾಕೆಂದರೆ ಸುಮಾರು 100 ವಾಹನಗಳು ಇಲ್ಲಿ ಹಾಯ್ದು ಹೋಗ್ತಾ ಇರ್ತದೆ. ಇಲ್ಲಿ 10 ಮನೆಗಳಿದ್ದಾವೆ. ಈ ಒಂದು ದುರ್ಗಂಧ ವಾಸನೆಯಿಂದ ಸಾಕಷ್ಟು ಜನರಿಗೆ ತೊಂದರೆ ಆಗ್ತಕ್ಕಂತಹ ಒಂದು ವಿಷಯ ಕೂಡ ಇದೆ. ಯಾವುದೇ ಪ್ರಾಣಿಗಳು ಕೂಡ ಇದನ್ನು ತಿಂದರೆ ಕೂಡ ಅವು ಕೂಡ ಪ್ರಾಣವನ್ನು ಕಳೆದುಕೊಳ್ಬೋದು. ತಕ್ಷಣ ಈ ನಮ್ಮ ಒಂದು ವಸಿಷ್ಠ ಕ್ರಾಂತಿ ನ್ಯೂಸ್ ಮುಖಾಂತರ ಈ ಒಂದು ಘಟನೆಗೆ ಸಂಬಂಧಿಸಿರ್ತಕ್ಕಂತಹ ಅಧಿಕಾರಿಗಳು ಇಲ್ಲಿ ಸ್ಥಳ ಪರಿಶೀಲನೆಯನ್ನು ಮಾಡಬೇಕು. ಇಂತಹ ಘಟನೆಗಳ ಮೇಲಿಂದ ಮೇಲೆ ನಡೀತಾ ಇರೋದ್ರ ಬಗ್ಗೆ ತನಿಖೆ ನೀಡಬೇಕು. ಇದಕ್ಕೆ ಸಂಬಂಧಪಟ್ಟವರ ಮೇಲೆ ಸೂಕ್ತವಾದ ಒಂದು ಕ್ರಮವನ್ನು ಜರುಗಿಸಬೇಕು. ಇದೇ ರೀತಿ ಇಂಥ ಒಂದು ಘಟನೆ ಮುಂದೆ ನಡೆದರೂ ಕೂಡ ಒಂದು ಗ್ರಾಮಸ್ಥರ ಪರವಾಗಿ ಉಗ್ರವಾದ ಒಂದು ಹೋರಾಟವನ್ನು ಕೂಡ ಮಾಡಬೇಕು. ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡಬೇಕು. ವರದಿ ವಿನಾಯಕ್ ಚೌಬ.